ಕಬ್ಬು ನಿಂಬೆಗಾಗಿ ಕೊಳವೆ ಬಾವಿಯನ್ನ ಕೊರೆದಿದ್ರು ಸಾತ್ವಿಕ್ ಅವರ ತಂದೆ. ಮಗು ಆಟ ಆಡ್ತಾ ಇದ್ದಂಥ ಸಂದರ್ಭದಲ್ಲಿ ದುರ್ಘಟನೆ ನಡೆದು ಹೋಗಿದೆ. ಸಾತ್ವಿಕ್ಗಾಗಿ ಈಗ ಆಪರೇಷನ್ ಮುಂದುವರೆದಿದೆ. ಅವರದೇ ಜಮೀನಲ್ಲಿ ತಂದೆ ಈಗ ಎಷ್ಟು ಪರಿತಪಿಸ್ಬೇಕು ನೋಡಿ. ಅಗ್ನಿಶಾಮಕ ದಳದಿಂದ ಕಾರ್ಯಾಚರಣೆ ನಡೀತಾ ಇದೆ. ಕಬ್ಬು ಮತ್ತೆ ನಿಂಬೆಗಾಗಿ ಒಂದು ಕೊಳವೆ ಬಾವಿಯನ್ನ ಕೊರೆಸಿದ್ರು. ಈಗ ತಂದೆ ಆದಂಥ ಜವಾಬ್ದಾರಿ ಇರಬೇಕಾಗಿತ್ತಲ್ಲಿ, ಅದರ ಸುತ್ತಲೂ ಏನಾದರೂ ಕಲ್ಲಿಡಬೇಕು, ಅಷ್ಟು ಗೊತ್ತಾಗಲ್ವಾ? ಈಗ ನೋಡಿ, ಅವ್ರದ್ದೇ ಮಗು ಅದರಲ್ಲಿ ಬಿದ್ದಿದೆ, ಒದ್ದಾಡ್ತಾ ಇದ್ದಾರೆ. ಯಾರದೇ ಮಕ್ಕಳಿರ್ಬೋದ್ರಿ, ನಿಮ್ಮ ಮಕ್ಕಳಿರ್ಬೋದು, ಇನ್ನೊಬ್ಬರ ಮಕ್ಕಳಿರ್ಬೋದು. ನೋಡಿ, ಅವ್ರದ್ದೇ ಜಮೀನದಲ್ಲಿ ಮಗು ಆಟ ಆಡ್ತಾ ಇದ್ರಲ್ಲಿ ಬಿದ್ದು ಹೋಗ್ಬಿಟ್ಟಿದೆ. ನೋವು ಯಾರು ಅನುಭವಿಸೋದು? ಈಗ ಜೀವನ ಪರ್ಯಂತ ತಂದೆ ತಾಯಿ ಅನುಭವಿಸ್ತಾರೆ. ಬದುಕಿ ಬರ್ಬೇಕಾಕಂದ, ಬದುಕಿ ಬರಲಿ ಅಂತಲೇ ಆಶಿಸ್ತಾ ಇದ್ದೀವಿ. ಬಟ್ ಎಂಥ ಸಂಕಟ ಅಲ್ಲಿಯವರೆಗೂ ಕೂಡ ಆ ತಂದೆ ತಾಯಿಗಳಿಗೆ. ನಾನು ಮಾಡಿದ ತಪ್ಪಿಗೆ ಹೆಂಗಾಗೋಯ್ತಲ್ಲ ಅಂಥೇಳಿ ಅನ್ಕೊಂತ ಕೊರಗ್ತಾ ಕೂತ್ಕೊಳ್ತಾರೆ. ಅದಕ್ಕೆ ನಿಮ್ಮ ಜಮೀನುಗಳಲ್ಲಿ ಬೇಸಿಗೆ ಇದೆ, ಈಗ ಹಲವು ಕಡೆಗಳಲ್ಲಿ ನೀರಿರೋದಿಲ್ಲ. ಆಮೇಲೆ ಅರ್ಧಂಬರ್ಧ ಕೊರೆಸಿರ್ತಿರೋ ಕೊಳವೆ ಬಾವಿಗಳನ್ನು ಮುಚ್ಚಿರೋದಿಲ್ಲ. ನಿಮ್ಮ ಮಕ್ಕಳು ಇನ್ಯಾರ್ದೋ ಮಕ್ಕಳು ಅದರಲ್ಲಿ ಬಿದ್ದು ಈ ರೀತಿಯಾಗಿ ಒದ್ದಾಡಿ ಏನೋ ಆಗೋಕ್ಕಿಂತ ಮುಂಚಿತವಾಗಿ ನಿಮ್ಮ ಜಮೀನುಗಳಿಗೆ ಹೋಗಿ ಮುಚ್ಚುವಂಥ ಕೆಲಸವನ್ನು ಮಾಡಿ, ಅದನ್ನು ಸಾಧ್ಯ ಆದಷ್ಟು ಕಲ್ಲಿಟ್ಬಿಟ್ಟು ಕಟ್ಟೆ ಕಟ್ಟಿಬಿಡಿ. ಅದಕ್ಕೆ ಏನು ಎಷ್ಟು ಖರ್ಚಾಗತ್ತೆ ನಿಮಗೆ? ಒಂದು ಕಟ್ಟಿ ಕ್ಲೋಸ್ ಮಾಡಿಬಿಡಿ ಅಲ್ಲಿಗೆ. ಇದು ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನಲ್ಲಿ 4 ಎಕರೆ ಜಮೀನಿನಲ್ಲಿ ಕೊಳವೆ ಬಾವಿ ಕೊರಿತಾರೆ. ಕೊಳವೆ ಬಾವಿ ಯಶವಂತ್ ಬಿರಾದಾರ್ ಅಂತ ಹೇಳಿ ಗ್ರಾಮ ಪಂಚಾಯತಿ ಸದಸ್ಯರೇ ನಮ್ಮ ಜೊತೆಗಿದ್ದಾರೆ ಅಲ್ಲಿಂದ ಸ್ಥಳದಿಂದಾನೆ. ನಮಸ್ತೆ ಸರ್. ಏನಾಯ್ತು ಸರ್? ಆ ಪಾಪ ಮಗು ಹೇಗ್ ಬಿತ್ತು? ಏನಾಯ್ತು? ಈಗ ಏನಾಗ್ತಿದೆ ಸರ್? ಒಂದು 10 ಫುಟ್ 15 ಫುಟಿಗೆ ಮಗು ನಿಂತಿದೆ ಸರ್. ಗೊತ್ತಾಗ್ತಾ ಇದೆಯಾ? ಕಾಲ ಅಳಗಾಡ್ತಾ ಇದೆ ಸರ್. ಕ್ಯಾಮ್ರಾ ಬಿಟ್ಟಿದೆ ಸರ್. ಕ್ಯಾಮ್ರಾನೇ ಬಿಟ್ಟಿದ್ದೀರಾ? ಹಾ ಹಾ ಸರ್. ಈ ಆಕ್ಸಿಜನ್ಗೆಲ್ಲ ಬೇಕಲ್ಲ ಗಾಳಿ ಉಸಿರಾಡಕ್ಕೆ, ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದಾರಾ? ಸರ್, ಎಲ್ಲ ಆಕ್ಸಿಜನ್ ಅರೇಂಜ್ ಮಾಡಿದೀವಿ ಸರ್. ಮಾಡಿದ್ದೀರಾ? ಓಕೆ. ಸರ್. ಸೊ ಮಗು ಕೈಕಾಲೆಲ್ಲ ಅಳಾಡಿಸ್ತಾ ಇದೆ? ಅಳಗಾಡ್ತಾ ಇದೆ ಸರ್. ವರ್ಕ್ ಈಗ ವರ್ಕ್ ಮಾಡ್ತಿದ್ದಾರೆ ಸರ್ ಅವ್ರು. ಈಗ ಜೆಸಿಬಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. JCB ವರ್ಕ್ ಮಾಡ್ತಿಲ್ವಾ? ಇಲ್ಲ ಸರ್, ಕೆಲಸ ನಡೆದಿದೆ ಸರ್. ಕೆಲಸ ನಡೆದೈತನ್ರಿ ಅಲ್ಲಿ? ಸರ್. ಈಗ ಎಷ್ಟು ಅಡಿ ಕೊರ್ದಿರಿ ಅಲ್ಲಿ? 10 ಅಡಿ ಕೊಡದಿದ್ದಾರೆ ಸರ್. 18 ಅಡಿ ಕೊರಿಬೇಕು ಸರ್. ಇನ್ನು 8 ಅಡಿ ಹೋಗ್ಬೇಕನ್ರಿ ಅದ? ಇನ್ನು 8 ಅಡಿ ಕೊರಿಬೇಕು ಸರ್. ಎಷ್ಟು ಗಂಟೆ ಆತ್ರಿ? ಯಾವಾಗ ಬಿದ್ದಿತ್ತು ಮಗು? ಹೆಂಗ್ ಗೊತ್ತಾಗ್ತದ? 1 ಅವರ್ ಆಯ್ತು ಸರ್. 1 ಅವರ್. 1 ಅವರ್ ಆಗೈತಿ ಬಿದ್ದದ? ಸರ್. ಹೆಂಗ್ ಗೊತ್ತಾಗ್ತದ ಮಗು ಅಲ್ಲೇ ಬಿದ್ದೈತೆ ಅಂತ ಹೇಳಿ? ಸರ್, ತೋಟದ ಮನೆ ಸರ್. ಅವ್ರ ಮದರ್ ಒಳಗಡೆ ಹೋಗಿದಾರ ಸರ್. ಹೊರಗೆ ಆಟ ಆಡ್ಕೊತ ಬಂದ ಸರ್. ಮನಿ ಪಕ್ಕದಲ್ಲೇ ಬೋರ್ವೆಲ್. ಮನಿ ಪಕ್ಕದಲ್ಲೇ ಐತನ ಅದ? ಅದು ನಿನ್ನೆ ಮೊನ್ನೆ ಹೊಸ ಬೋರ್ವೆಲ್ ಸರ್. ಅವರು ಹೊಸ ಬೋರ್ವೆಲ್ ಇದು? ಸರ್. ನೀರ್ ಹತ್ತಿರ್ಲಿಲ್ಲ, ಹಂಗ ಬಿಟ್ಬಿಟ್ರ? ಬಿಟ್ಟಾರ ಸರ್. ಸ್ವಲ್ಪ ನೀರ್ ಹಚ್ಚಾರ ಸರ್. ಏನೋ ಇದು ಮಾಡಿ ಮೋಟರ್ ಬಿಡ್ಬೇಕಂತ ಬಿಟ್ಟಾರ ಸರ್ ಅವರು. ಓ, ನೀರ್ ಹತ್ತೈತಿ ಆ ಬೋರ್ನ್ಯಾಗ, ಬಟ್ ಇನ್ನು ಮೋಟರ್ ಕೊಡ್ಸಿಲ್ಲ ಅದಕ್ಕ? ಕೊಡ್ಸಿಲ್ಲ ಸರ್, ಕೊಡ್ಸಿಲ್ಲ. ಓಹೋ. ಈಗ ಅಪ್ಪ ಅಮ್ಮ ಅಲ್ಲೇ ಅದಾರ ಈಗೆಲ್ಲ? ಅದಾರ ಸರ್. ಅವರು ಎಲ್ಲ ಅವ್ರ ಅಜ್ಜನ್ ಮನೆ ಸರ್. ಅಪ್ಪ ಅಮ್ಮ ಎಲ್ಲ ಇಲ್ಲೇ ಅದಾರಿ. ತಾವ್ಯಾರು ಗೊತ್ತಾಗಲಿಲ್ಲ ಸರ್. ಪಾಪ ಅವ್ರಿಗಂತೂ ಸಂಕಟ ಬಾಳ ಆಗೋಕೈತಿ. ತಾವ್ಯಾರು ಸರ್? ನೀವು ಪಬ್ಲಿಕ್ ಟಿವಿ ಒಳಗೆ ಮಾತಾಡತ್ತೀರಿ, ಗೊತ್ತಾಗತೈತಿ ನಿಮ್ಗಿಲ್ಲ? ಸರ್, ಪಬ್ಲಿಕ್ ಟಿವಿ ಒಳಗೆ ಮಾತಾಡತ್ತೀರಿ ನೀವು? ಎಲ್ಲಿಂದ್ರಿ? ಪಬ್ಲಿಕ್ ಟಿವಿ. ಓಕೆ ಸರ್, ಓಕೆ. ಈಗ ಮಗು ಐತಲ್ಲ ಆರಾಮಾಗಿ? ಆರಾಮಿದೆ ಸರ್, ಆರಾಮಿದೆ. ಏನ್ ತೊಂದ್ರೆ ಇಲ್ಲ ಸರ್. ವರ್ಕ್ ಮಾಡ್ತಾ ಇದಾರೆ ಎಲ್ಲರೂ. ಸರಿ, ಇವತ್ತು ರಾತ್ರಿ ಒಳಗ ತೆಗಿತೀರ ಅನ್ಸ್ತಿತ್ತಲ್ಲ ಮಗುನ ಒಳಗಡೆಯಿಂದ? ಸರ್, 1 ಅವರ್ ಅಲ್ಲಿ ತೆಗಿತಾವ ಸರ್. 1 ಅವರ್ 2 ಅವರ್ ಲಾಸ್ಟ್. 1 ಅವರ್ 2 ಅವರ್ನಾಗ ಹಾಕೈತಿ. ಒಳ್ಳೇದಾಗ್ಲಿ ಮಗು, ಅದು ಆರಾಮಾಗಿ ಬರ್ಲಿ ಮಗು. ಆಶೀರ್ವಾದದಿಂದ ಮಗು ಉಳಿತು ಸರ್, ಉಳಿತು. ಭರವಸೆ ಅದಾರಿ. ಸರಿ. ಎಲ್ಲಾ ಜನ ಅಲ್ಲೇ ಬಂದಾರನ್ರಿ ಈಗ? ಎಲ್ಲಾರು ಇಲ್ಲೇ ಇದಾರ ಸರ್. ಅವ್ರನ್ನ ದೂರ ಕಳಿಸ್ಬಿಡ್ಬೇಕಿತ್ತು, ಅವ್ರನ್ನ ಹತ್ರ ಇಟ್ಟಷ್ಟು ಮತ್ ಸಮಸ್ಯೆನೇ ಅದು. ಇಲ್ಲ ಸರ್, ಎಲ್ಲ ಕಂಟ್ರೋಲ್ ಮಾಡಿದಾರ ಸರ್. ಇವರು ಪೊಲೀಸ್ ಸಿಬ್ಬಂದಿ ಅದಾರ ಸರ್. ಹೌದನ್ರಿ? ಈಗ ಅಗ್ನಿಶಾಮಕ ದಳದವ್ರು ಅಲ್ಲೇ ಬಂದಾರ ಈಗ? ಎಲ್ಲಾರು ಇಲ್ಲೇ ಇದಾರ ಸರ್. ಎಲ್ಲಾ ಡಿಪಾರ್ಟ್ಮೆಂಟ್ ಇಲ್ಲೇ ಇದೆ ಸರ್. ಡಾಕ್ಟರ್ ಅದು ಅದರನ್ರಿ ಸ್ಥಳದಲ್ಲಿ ಈಗ? ಎಲ್ಲ ಡಾಕ್ಟರ್ ಅದಾರ ಸರ್. ಎಲ್ಲ ಸ್ಪಾಟ್ ಅವ್ರಿಗೆ ಗೊತ್ತಾದ ತಕ್ಷಣ ಎಲ್ಲಾರು ಬಂದಿದಾರ ಸರ್. ಎಲ್ಲಾರು ಕೋಆಪರೇಟಿವ್ ಮಾಡಿ ಎಲ್ಲಾರನು ಕರ್ಸ್ಯಾರ? ಏನ್ ಸಮಸ್ಯೆ ಏನಿಲ್ಲ? ಇಲ್ಲ ಸರ್, ಏನ್ ತೊಂದ್ರೆ ಇಲ್ಲ ಸರ್. ಸರಿ. ಎಷ್ಟು ಗಂಟೆ ಒಳಗ್ ಮುಗಿಬೋದ್ರಿ ಇದು? ಸರ್, 2 ಅವರ್ ಅಲ್ಲಿ ಮುಗಿತ್ ಸರ್ ಕಂಪ್ಲೀಟ್. ಭಾಳ ಅಂದ್ರೆ 1.5 ಅವರ್ದಾಗ ಮುಗಿತ್ ಸರ್. ಈಗ 10 ಅಡಿ 1 ಅವರ್ನಾಗ ಕೊರದ್ರನ್ರಿ ಈಗ? ಅರ್ಧ ತಾಸ್ದಾಗ ಕೊಡ್ದಾರ ಸರ್. ಹಂಗಿದ್ರೆ ಇನ್ನೊಂದು 15-20 ನಿಮಿಷಕ್ಕೆ ಕೊರ್ದ ಬಿಡ್ತಾರ ಅದನ್ನ. ಅಂದ್ರೆ ಸರ್ ಸ್ವಲ್ಪ ರ್ಯಾಂಪ್ ಮಾಡ್ತಾ ಇದಾರೆ ಸರ್. ರ್ಯಾಂಪ್ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಲ್ಲ ಅದನ್ನ. ಸ್ವಲ್ಪ ಕೆಳಗಡೆ ಸ್ವಲ್ಪ ಲೇಟ್ ಆಗುತ್ತೆ ಸರ್. ಅದು ಸಡನ್ ಆಗಿ ಹೋದ್ರೆ ಅದು ಮತ್ತೆ ಮಗು ಕೆಳಗಡೆ ಸ್ಲಿಪ್ ಆಗಿ ಹೋಗ್ಬಿಡ್ತಿತ್ತು. ಸರ್, ಅದು ಸಡನ್ ಆಗಿ ಕೊರದ್ರ ಅಲ್ಲೇ ಸರ್ ಅದ್ರ ಬಿಟ್ಟು 5 ಫುಟ್ ದೂರ ಕೊರಕತ್ತಾರ ಸರ್ ಬೋರ್ವೆಲ್ ಬಿಟ್ಟು. ಚಲೋ ಆತವ್ರಿ ಹಂಗಿದ್ರ.
ಸರಿ ಆಯ್ತು ಯಶವಂತ್ ಅವರೇ. ಸರ್ ಏನ್ ತೊಂದರೆ ಇಲ್ಲ ಸರ್. ಸರಿ ಆಯ್ತು ಯಶವಂತ್ ಅವರೇ, ಪಬ್ಲಿಕ್ ಟಿ ಜೊತೆಗೆ ಮಾತಾಡಿದ್ದು ಧನ್ಯವಾದಗಳು. ಓಕೆ ಸರ್. ಸೊ 16 ಅಡಿಯಲ್ಲಿ ಮಗು ಸಿಕ್ಕಾಕೊಂಡಿದೆ ಅಂತಿದ್ದಾರೆ, ಅದಕ್ಕಿಂತಲೂ 5 ಅಡಿ ಕೆಳಗಡೆನೆ ಕೊರಿತಾ ಇದ್ದಾರಂತಲ್ಲಿ. ಸೊ ಅದು ಒಟ್ಟು 400 ಅಡಿ ಕೊಳವೆ ಬಾವಿ ನೀರಿತ್ತಂತೆ ಅಲ್ಲಿ. ಸೊ ಆದರೆ ಮೋಟ್ರ್ ಕೂಡ್ಸಿಲ್ಲ ಅವರು. ಮಗು ಜೀವಂತವಾಗಿದೆ, ಕ್ಯಾಮ್ರಾದಲ್ಲಿ ಮಗು ಜೀವಂತವಾಗಿರುವಂಥ ಸುಳಿವು ಸಿಕ್ಕಿದೆ ಅನ್ನುವಂಥದ್ದನ್ನು ಅಲ್ಲಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದುವರೆಗೂ ಒಂದು 10 ಅಡಿ ಕೊರೆದಿದ್ದಾರೆ, ಇನ್ನೊಂದು 8 ಅಡಿ ಕೊರೆಯೋದು ಬಾಕಿ ಇದೆ ಅಂತಿದ್ದಾರೆ. ಈಗ ಅರ್ಧ ಗಂಟೆಯಲ್ಲೇ 10 ಅಡಿ ಕೊರೆದಿದ್ದಾರೆ ಅಂತಂದರೆ ಇನ್ನೊಂದು 15-20 ನಿಮಿಷದಲ್ಲಿ ಅದನ್ನು ಕೊರಿತಾರೆ. ಬಟ್ ಕ್ರಾಸಲ್ಲಿ ಹೋಗಬೇಕಾಗತ್ತೆ, ಅದು ಸ್ವಲ್ಪ ಟೈಮ್ ತೊಗೊಳತ್ತೆ, ಇನ್ನೊಂದು 1 ಗಂಟೆ ಅಂತಲೇ ಲೆಕ್ಕ ಇಟ್ಕೊಳ್ಳಿ. ಸೊ ಗ್ರಾಮ ಪಂಚಾಯತಿ ಸದಸ್ಯ ಯಶವಂತ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಕೊಳವೆ ಬಾವಿಯಲ್ಲಿ ಮಗು ಜೀವಂತವಾಗಿದೆ, ಈಗ ಕೈಕಾಲೆಲ್ಲ ಅಳ್ಳಾಡಿಸ್ತಾ ಇದೆ ಅಂತೆ. ಕ್ಯಾಮ್ರಾ ಒಳಗಡೆಗೆ ಬಿಟ್ಟಿದ್ದಾರೆ, ಅಷ್ಟೇ ಅಲ್ಲ ಆಕ್ಸಿಜನ್ ಕೂಡ ಒಳಗಡೆಗೆ ಬಿಟ್ಟಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ರು. ಡಾಕ್ಟರ್ಗಳು ಕೂಡ ಅಲ್ಲೇ ಇದ್ದಾರೆ ಈಗ ಸದ್ಯಕ್ಕೆ. ಅಗ್ನಿಶಾಮಕ ದಳದವರು ಇದ್ದಾರೆ, ಪೊಲೀಸರು ಬಂದಿದ್ದಾರೆ, ಎಲ್ಲ ವ್ಯವಸ್ಥೆಯನ್ನ ಮಾಡಿಟ್ಕೊಂಡಿದ್ದಾರೆ.